बांग्लादेश इधर आके कितना दिन हो गया? एक महीना। क्यों आया बांग्लादेश से? काम करने के लिए। कौन बुलाया तुमको? वो एक आदमी सदा वो चला गया मेरे को छोड़ कहीं आपका पास पासपोर्ट वीसा क्या था? चोरी से क्या? ऐसे ही ಕೋಟಿ ನಂದಗುಡಿ ಹತ್ರ ಇದ್ದೀನಿ. ಎಷ್ಟು ಜನ ಬಾಂಗ್ಲಾದೇಶ ಇರೋದು ನೋಡಿ, ತುಂಬಾ ಜನ ನೋಡಬಹುದು. ಎಲ್ಲ ಹೊಗೆ ಬರ್ತಾ ಇದೆ, ಗಲೀಜ್ ಆಗ್ತಾ ಇದೆ, ಪಾಲ್ಯೂಷನ್ ಹಾಳಾಗ್ತಾ ಇದೆ. ನೋಡಿ ಎಲ್ಲ ಕಸಗಳು ಹೆಂಗ್ ಹಾಕಿದಾರೆ, ಎಷ್ಟೊಂದು ಸ್ಮೆಲ್ ಬರ್ತಾ ಇದೆ. ಮತ್ತೆ ಇಲ್ಲಿ ಬಾಂಗ್ಲಾದೇಶರ ಇದ್ಕೊಂಡು ಕೆಲಸ ಮಾಡ್ತಾ ಇದಾರೆ. कौन सा गाँव है? जोर से बोलो, हत्र बंद केसको। कौन सा गाँव आपका? इधर आके कितना दिन हो गया? आपको कौन बिलाया इधर? कौन लेके आया तेरे को? वो मेरे को जो लेके आया वो छीन के चला गया। कितना पैसा लिया तुमसे? 20,000 ನೋಡಿ. 20,000 ತಗೊಂಡು ಇವನಿಗೆ ನಮ್ಮ ದೇಶದಲ್ಲಿ ಬಿಟ್ಟು ಹೋಗಿದ್ದಾನ. ಇದೆ ನಮ್ಮ ದೇಶನ ಧರ್ಮಛತ್ರ ತಿಳ್ಕೊಂಡಿದ್ದೀರಾ? ಇಲ್ಲಿ ಯಾರು ಕೆಳಗೆ ತಿಳ್ಕೊಂಡಿದ್ದೀರಾ? ನಾವು ಹೀಗೆ ಇನ್ನು ಸ್ವಲ್ಪ ದಿವಸ ಅಷ್ಟೇ. ಇನ್ನು ಬಾಂಗ್ಲಾದೇಶವರು ಯಾರು ಬಂದಿದ್ದೀರೋ ಇನ್ನು ಮುಂದೆ ನಿಮ್ಗೆ ಹೊಡೆದೇ ತರಬೇಕಾಗುತ್ತೆ. ಎಲ್ಲ ಹಿಂದೂ ಕಾರ್ಯಕರ್ತರು, ಎಲ್ಲ ರಾಷ್ಟ್ರ ರಕ್ಷಣಾ ಪಡೆ ಕಾರ್ಯಕರ್ತರು, ಎಲ್ಲ ಭಾರತೀಯರು ಇದರ ವಿರುದ್ಧ ಹೋರಾಟ ಮಾಡಿ ಈ ನನ್ನ ಮಕ್ಕಳನ್ನ ಹೊಡೆದ್ಬಿಟ್ಟೆ ಕಳಿಸ್ಬೇಕು. ಇವಾಗ ಹೀಗೆ ನಾರ್ಮಲ್ ಹೋದ್ರೆ ಹೋಗಲ್ಲ ಇವರು. ನಮಸ್ಕಾರ ಸ್ನೇಹಿತರೆ, ನಾನು ಇವಾಗ ನಂದಗುಡಿ ಹೊಸಕೋಟೆ ಮುಂದೆ ನಂದಗುಡಿ ಹತ್ರ ಇದ್ದೀನಿ. ನಂದಗುಡಿ ಒಂದು ಈ ಬಾಂಗ್ಲಾದೇಶ ಶೆಡ್ ಹತ್ರ ಬಂದಿದ್ದೀನಿ. ನೋಡಿ, ಒಬ್ಬನು ಬಾಂಗ್ಲಾದೇಶ ಒಂದು ಬಿಲಾಲ್ ಅಂತ ಇವಾಗ ನಮ್ಮ ಹತ್ರ ಬಂದಿದ್ದಾರೆ. ನೋಡಿ, ಇವರು ಏನ್ ಮಾಡಿದಾರೆ ಗೊತ್ತಾ? ಬಾಂಗ್ಲಾದೇಶ ಬಿಲಾಲ್ ಈ ನಮ್ಮ ನಂದಗುಡಿ ಪೊಲೀಸರಿಗೆ 5,000, 2,000, 3,000 ಮಂತ್ಲಿ ಕೊಡ್ತಾರಂತೆ. ಮತ್ತೆ ನನ್ನ ಹತ್ರ ಪೊಲೀಸರ ನಂಬರ್ ಇಲ್ಲ. ಅಷ್ಟೊಂದು ನಂದಗುಡಿ ಪೊಲೀಸರು ಕಂಪ್ಲೀಟ್ ಇವ್ರ ಮೊಬೈಲ್ ನಂಬರ್ ಇದೆ. ನಾನು ಇವ್ನ ಮೊಬೈಲ್ ಚೆಕ್ ಮಾಡಿದಾಗ ಫೋನ್ ಪೇ ಇಂದ ಆ ಪೊಲೀಸರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ನಂಬರ್ ಜೊತೆಲಿ ಇದೆ ಎಷ್ಟು ಅಮೌಂಟ್ ಕಳಿಸಿದ್ರೆ ಅಂತ. ಈ ಫೋನ್ ಪೇ ಅಲ್ಲಿ ಈ ನಂದಗುಡಿ ಪೊಲೀಸರಿಗೆ, ಮಾರುತಿ ಅನ್ನೋರಿಗೆ, ಯೋಗಿ ಅನ್ನೋರಿಗೆ, ಆಮೇಲೆ ಅವ್ರ ಕೊಂತ ಬೈ ಅವ್ರ ನಮ್ಮ ಮಾರುತಿ ಯೋಗಿ मारुति सर मंथली कितना देते हैं पुलिस को? मंथली 5,000 एक घोड़ों में। और ट्रैफिक को कितना देता है? 1,000 रुपए। क्यों लेता हो ट्रैफिक वाला 1,000 रुपए? नो एंट्री में गाड़ी जाने के लिए। नो एंट्री में गए तो तुम्हारी गाड़ी को नहीं पकड़ेगा. तुम नहीं ನೋಡಿ, ನೋ ಎಂಟ್ರಿಲಿ ಇವ್ರ ಗಾಡಿ ಹೋಗಬಾರ್ದು. ಹೋದ್ರು ಕೂಡ ಪೊಲೀಸರು ಕೇಳಬಾರ್ದು ಅಂತ ಮಂತ್ಲಿ 1,000 ರೂಪಾಯಿ ಅಂತೆ. ಅದಕ್ಕೆ ಅಲ್ವಾ ಬೆಂಗಳೂರಲ್ಲಿ ಇಷ್ಟೊಂದು ಕಸ ಗಾಡಿಗಳು, ಅವ್ರಿಗೆ ನಂಬರ್ ಪ್ಲೇಟ್ ಇಲ್ಲ, ಅದಕ್ಕೆ ಪರ್ಮಿಷನ್ಸ್ ಇಲ್ಲ, ಏನಿಲ್ಲ, ಸುತ್ತಾಡ್ತಾ ಇರುತ್ತೆ. ಎಲ್ಲ ಪೊಲೀಸ್ ಸ್ಟೇಷನ್ ಇದೇ ಇರ್ಬೋದು ಅನ್ಕೋತೀನಿ. ಮಂತ್ಲಿ ಕೊಟ್ಬಿಟ್ರೆ ಏನ್ ಗಾಡಿ ಹೆಂಗಾದ್ರೂ ಹೋಗಿ, ಯಾರಾದ್ರು ತಗೊಂಡೋಗಿ, ಯಾರಾದ್ರು ಬನ್ನಿ, DL ಇರುತ್ತೋ, ಇನ್ಸೂರೆನ್ಸ್ ಇರುತ್ತೋ, ಅದಕ್ಕೆ ಡಾಕ್ಯುಮೆಂಟ್ಸ್ ಇರುತ್ತೋ ಏನೋ ಗೊತ್ತಿಲ್ಲ. ದುಡ್ಡು ಬೇಕು ಪೊಲೀಸರಿಗೆ. ಈ ಬಾಂಗ್ಲಾದೇಶದಿಂದ ದುಡ್ಡು ತಿಂತೀರಿ, ಬಾಂಗ್ಲಾದೇಶ ಕಡೆಯಿಂದ ನೀವು ತಿಂತೀರಲ್ರಿ. ನೀವು ಅನ್ನ ತಿಂತೀರಾ, ಹೊಟ್ಟೆ ಗೆಲ್ಗಿಲಿ ತಿಂತೀರಾ ನೀವು? ಇವ್ರು ನೋಡಿ, ಯಾರೇ ಆಗ್ಲಿ, ಯಾವ ಪೊಲೀಸು, DCP, SCP, ಕಮಿಷನರ್, ಯಾರೇ ಆಗಿ ಈ ಬಾಂಗ್ಲಾದೇಶದವ್ರ ಕಡೆಯಿಂದ ನೀವು ಲಂಚ ತಿಂತಾ ಇದೀರಾ, ನೀವು ದುಡ್ಡು ತಗೊಂತ ಇದ್ರೆ, ನೀವು ಬಾಂಗ್ಲಾದೇಶದವ್ರದ್ದು ಹೇಳ್ತಿದ್ದಂಗೆ ನೀವು, ಬಾಂಗ್ಲಾದೇಶವ್ರು ಹೇಳ್ತಿದ್ದಂಗೆ ನೀವು. ನಾನು ಫೋನ್ ಪೇ ಚೆಕ್ ಮಾಡಿದೀನಿ. ಎಲ್ಲ ಪೊಲೀಸರು ಯಾಕ್ರಿ ನೀವು ನಂದಗುಡಿ ಪೊಲೀಸರು ಇವ್ರ ಕಡೆಯಿಂದ ಅಮೌಂಟ್ ಕೊಂಡ್ರಿ ನೀವು? ಏನ್ ಉದ್ದೇಶ ದುಡ್ಡು ತಗೊಂಡಿದ್ರೆ ಅವ್ರ ಕಡೆಯಿಂದ? ಇವನು ಕೂಡ ಓನಾಗಿ ಹೇಳ್ತಾ ಇದ್ದಾನೆ, ಪೊಲೀಸರಿಗೆ ಮಂತ್ಲಿ ಕೊಡಬೇಕಾಗುತ್ತೆ, ಮಂತ್ಲಿ 5,000 ಕೊಡಬೇಕಾಗುತ್ತೆ. ಲಾ ಅಂಡ್ ಆರ್ಡರ್ಗೆ, ಟ್ರಾಫಿಕ್ಗೆ ಒಂದು ಗಾಡಿಯಿಂದ 1,000 ರೂಪಾಯಿ ಕೊಡಬೇಕಾಗುತ್ತೆ. तुम्हारे पास कितना गाड़ी है? 2 गाड़ी के 2,000 ರೂಪಾಯಿ 2,000 ರೂಪಾಯಿ ದೇತಾ ಮहीना में. ನೋಡಿ, ಟ್ರಾಫಿಕ್ ಅವರಿಗೆ ಒಂದು ಗಾಡಿಯಿಂದ 1,000 ರೂಪಾಯಿ, 2 ಗಾಡಿ 2,000 ರೂಪಾಯಿ ಆಯ್ತು. ಇವ್ರ ಗಾಡಿ ನೋ ಎಂಟ್ರಿಲಿ ಹೋಗಿ, ನೋ ಪಾರ್ಕಿಂಗ್ ಹೋಗಿ, ಏನ್ ಫೈನ್ ಬೀಳಲ್ಲ, ಪೊಲೀಸರು ಚೆಕ್ ಮಾಡಲ್ಲ. ಇವರಿಗೆ ಚೆಕ್ नहीं करेगा ना, ಚೆಕ್ किया तो भी छोड़ देगा, और छोड़ने के लिए तो महीना में 1,000 ರೂಪಾಯಿ देना. ನೋಡಿ, ಕೇಳಿ ಎಂತ ಪರಿಸ್ಥಿತಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ನಮ್ಮ ಮೇಲೆ, ನಮ್ಮ ಈ ಒಳ್ಳೆ ಕೆಲಸ ಮಾಡೋರಿಗೆ, ದೇಶಾಭಿಮಾನಿಗಳಿಗೆ, ದೇಶಕ್ಕೋಸ್ಕರ ಕೆಲಸ ಮಾಡೋಂಥವ್ರಿಗೆ ಸುಳ್ಳು ಕೇಸ್ ಹಾಕ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲೆಲ್ಲ ಹೋಗ್ತಿರಲ್ರಿ. ನೀವು ಹೊಟ್ಟೆಗೆ ಅನ್ನ ತಿಂದು ಬದುಕ್ತೀರಾ, ಎಲ್ಲಿ ತಿಂತೀರಾ ನೀವು? ಸುಮ್ನೆ ಏನು ತಪ್ಪು ಮಾಡ್ಲಾರ್ದ್ರೆ ಹೋಗ್ಬಿಟ್ಟು ಏನೇನೋ ಹಿಡ್ಕೊಂಡ್ ಬಂದ್ಬಿಡ್ತೀರಾ. ಇವ್ರು ತಪ್ಪು ಮಾಡೋರ ಕಡೆಯಿಂದ ದುಡ್ಡು ತಗೊಂಡು ಆ ದುಡ್ಡು ಒಯ್ದು ಮನೆಯಲ್ಲಿ ತಿನ್ನಿಸ್ತೀರಾ ನಿಮ್ಮ ಹೆಂಡತಿ ಮಕ್ಕಳನ್ನ ನೀವು.